ಗೌರವಾನ್ವಿತ ಮಾಧ್ಯಮ ಮಿತ್ರರನ್ನು ಇಂದಿನ ಮಾಧ್ಯಮಗೋಷ್ಠಿಗೆ ಆಹ್ವಾನಿಸುತ್ತಾ ಇಂದಿನ ಮಾಧ್ಯಮಗೋಷ್ಠಿಯನ್ನು ಪ್ರಾರಂಭಿಸುತ್ತೇವೆ. ಮಾಧ್ಯಮಗೋಷ್ಠಿಯಲ್ಲಿ ನಾನು ಮತ್ತು ಡಾಕ್ಟರ್ ರವಿ ಬಿರಾದಾರ್ ಕೆಪಿಸಿಸಿ ಡಾಕ್ಟರ್ ಸೆಲ್ಲಿನ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ನಾಗರಾಜ್ ಲಂಬು ಕಾಂಗ್ರೆಸ್ ಮುಖಂಡರು, ಶ್ರೀ ಫಯಾಜ್ ಕಲಾದಗಿ ಕಾಂಗ್ರೆಸ್ ಮುಖಂಡರು ಇರುತ್ತೇವೆ. ಇವತ್ತಿನ ವಿಷಯ ಏನಂದ್ರೆ ಭ್ರಷ್ಟಾಚಾರದ ಬಗ್ಗೆ. 2 ದಿವಸದ ಹಿಂದೆ ಶಿರಟ್ಟಿಯ ಬಿಜೆಪಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರು 11 ಲಕ್ಷ ರೂಪಾಯಿಗಳಿಗೆ ವ್ಯವಹಾರ ಕುದುರಿಸಿ 5 ಲಕ್ಷ ರೂಪಾಯಿ ನಗದು ಸ್ವೀಕರಿಸುವಾಗ ಕರ್ನಾಟಕ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅವರು ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಅವರು ಬಿಜೆಪಿಯ ಶಾಸಕರು. ಇವರು ಈಗಾಗಲೇ ಕೆಲವು ಹಗರಣ, ಸರ್ಕಾರಿ ಡಾಕ್ಟರ್ ನೌಕರಿ ಮಾಡುವಾಗ, ಸರ್ಕಾರಿ ವೈದ್ಯರಿದ್ದಾಗ ಹಗರಣಗಳಲ್ಲಿದ್ದರು. ಅವರು ಅಷ್ಟು ಹಗರಣಗಳಲ್ಲಿದ್ದರೂ ಸಹಿತ ನಾವು ಬಹಳ ಪ್ರಾಮಾಣಿಕರಂತ ಹೇಳ್ಕೊಳ್ಳೋಂಥ ಬಿಜೆಪಿಯವರು ಅವರಿಗೆ ಕರೆದು ಟಿಕೆಟ್ ಕೊಟ್ಟು, ಬಿಜೆಪಿ ಟಿಕೆಟ್ ಕೊಟ್ಟು ಶಿರಟ್ಟಿಯಿಂದ ಶಾಸಕರನ್ನಾಗಿ ಆರಿಸಿದ್ದಾರೆ. ಇದು ಭ್ರಷ್ಟಾಚಾರದ ಒಂದು ಮುಖವಾಡ. ಇನ್ನು ಈ ಬಿಜೆಪಿಯವರು ಇವರೊಬ್ಬರೇ ಏನು ಮೊದಲಿಗರಲ್ಲ. ಈ ಹಿಂದೆ KGF ಬಿಜೆಪಿ ಶಾಸಕರಾದಂಥ ವೈ ಸಂಪಂಗಿ ಅವರು ಸುಮಾರು 11 ಲಕ್ಷಗಳ ವ್ಯವಹಾರದಾಗ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಅವರು ಅರೆಸ್ಟ್ ಆಗಿ ಅವರು ಜೈಲು ಪಾಲಾಗಿದ್ದರು. ಆ ನಂತರ ಚನ್ನಗಿರಿ ಶಾಸಕರಾದಂಥ ಮಾಡಾಳು ವಿರೂಪಾಕ್ಷಪ್ಪನವರು ಕರ್ನಾಟಕ ರಾಜ್ಯ ಸಾಬೂನು ಮತ್ತು ಮಾರ್ಜಕ ಕಾರ್ಖಾನೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಕಚೇರಿಯಲ್ಲಿನೇ 40 ಲಕ್ಷ ರೂಪಾಯಿಗಳು ಲಂಚ ಸ್ವೀಕಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈ ಸಿಗಾಕೊಂಡ್ರು. ಕಚೇರಿಯಲ್ಲಿ 1,60,00,000 ರೂಪಾಯಿ ನಗದು ಸಿಕ್ಕು. ಅವ್ರ ಮನೆಯಲ್ಲಿ 6 ಕೋಟಿ ರೂಪಾಯಿ ನಗದು ಹಣ ಸಿಕ್ತು. ಅವರು ಜೈಲು ಪಾಲಾದರು. ಆದರೂ ಸಹಿತ ಬಿಜೆಪಿಯವರು ನಾವು ಪ್ರಾಮಾಣಿಕರು, ಸತ್ಯ ಹರಿಶ್ಚಂದ್ರನ ಉದರದಿಂದ ಉದುರದವರು ಅಂತ ಹೇಳ್ಕೊಳ್ತಾ ತಿರುಗಾಡ್ತಾರೆ. ಯಾರ್ಯಾರು ಈ ದೇಶದಲ್ಲಿ ಕಡು ಭ್ರಷ್ಟರು, ಅತ್ಯಂತ ಭ್ರಷ್ಟದಾರ, ಅವರೆಲ್ಲರನ್ನ ಬಿಜೆಪಿ ತನ್ನ ತೆಕ್ಕೆಗೆ ತಗೊಂಡು ಅವರನ್ನು ವಾಷಿಂಗ್ ಮಷೀನ್ನಲ್ಲಿ ಹಾಕಿ ತೊಳೆದಿದ್ದಾರೆ. ಇತ್ತೀಚೆಗೆ ನಿಧನರಾದಂಥ ದಿವಂಗತ ಅಜಿತ್ ಪವಾರ್ ಅವರು 70,000 ಕೋಟಿ ಹಗರಣದಾಗ ಸಿಗಾಕೊಂಡಿದ್ರು. ಅಂಥವ್ರಿಗೆ ತಗೊಂಡು ಇವರು ಉಪಮುಖ್ಯಮಂತ್ರಿ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರನಂತ ಒಬ್ಬ ವ್ಯಕ್ತಿ ಕೋಟಿ ರೂಪಾಯಿಗಳನ್ನ ಭ್ರಷ್ಟಾಚಾರ ಸಿಗಾಕೊಂಡಾಗ ಅವರಿಗೂ ತಗೊಂಡ್ರೆ ಇಂಥವು ಸಾವಿರಾರು ಉದಾಹರಣೆಗಳಿದಾವೆ. ಹಿಂದೆ ಬಿಜೆಪಿ ಅಧ್ಯಕ್ಷ ಆಗಿದ್ದರೊಬ್ಬರು ಬಂಗಾರು ಲಕ್ಷ್ಮಣ್ ಅಂತ, ಅವರು ಲಂಚದ ವಿಷಯದಲ್ಲಿ ದಿಲ್ಲಿಯಲ್ಲಿ ಅರೆಸ್ಟ್ ಆಗಿದ್ರು. ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು. ಇದು ಭ್ರಷ್ಟಾಚಾರನೇ. ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗನೇ 20 ಲಕ್ಷ ರೂಪಾಯಿ DD ರೂಪದಲ್ಲಿ ಲಂಚ ಪಡೆದು ಜೈಲು ಪಾಲಾದರು. ಮುಖ್ಯಮಂತ್ರಿ ಇದ್ದಾಗ ಈ ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ಪ್ರೆಸೆಂಟ್ ಮುಖ್ಯಮಂತ್ರಿ ಜೈಲು ಪಾಲಾಗಿದ್ದು ಮೊದಲನೇದವರು ಯಡಿಯೂರಪ್ಪನವರು. ಯಡಿಯೂರಪ್ಪ ಮತ್ತು ಅವ್ರ ಮಗನ ವಿಜೇಂದ್ರ ಭ್ರಷ್ಟಾಚಾರ ಬಗ್ಗೆ ಅಂತೂ ಆಗಿನ ಬಿಜೆಪಿ ಶಾಸಕ, ಇವತ್ತಿನ ಉಚ್ಚಾಟಿತ ಶಾಸಕರು, ನಮ್ಮ ನಗರದ ಶಾಸಕರು ಬಸನಗೌಡರು ಸಹಿತ ಜಗಜ್ಜಾರವಾಗಿ ದಿನಾಲೂ ಹೇಳ್ತಿರ್ತಾರೆ. ಬಿಜೆಪಿ ಚಿಹ್ನೆಯಿಂದ ಆರಿಸಿ ಬಂದಾರ ಅವರು. ಬಿಜೆಪಿಯವರು ಬಹಳ ಪ್ರಾಮಾಣಿಕರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಡೀ ರಾಷ್ಟ್ರದ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿಯ ಕೋಟಿ ಹಣ ಖರ್ಚು ಮಾಡಿ ಸ್ವಂತ ಆಫೀಸುಗಳನ್ನು ಕಟ್ಟಿದ್ದಾರೆ. ಇದೆಲ್ಲಿ ಹಣ? ಪವಿತ್ರ ಹಣನಾ? ಇದು ಭ್ರಷ್ಟಾಚಾರದ ಹಣನೇ. ಭ್ರಷ್ಟಾಚಾರವನ್ನು ಮುಚ್ಚಾಕ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ತಂದಂತ, ಹಿಂದಿನ UPA ಸರ್ಕಾರ ತಂದಂತ ಮಾಹಿತಿ ಹಕ್ಕು ಕಾಯ್ದೆ ದುರ್ಬಲಗೊಳಿಸ್ತಾ ಇದ್ದಾರೆ ದಿನನಿತ್ಯ. ಅದಕ್ಕೆ
ಇಡೀ ಭಾರತ ಸರ್ಕಾರದ ಯಾರು ಮಾತಾಡಬೇಡ್ರಿ, ಹಿಂದೆ ಇಡೀ ಭಾರತ ಸರ್ಕಾರದ ಎಲೆಕ್ಟ್ರೋಲ್ ಬಾಂಡ್ ಕಾಯ್ದೆ ಮಾಡಿದವರು ಇವರು, ಆ ಬಾಂಡ್ಗಳ ಬಿಡುಗಡೆ ಮಾಡಿದವರು ಇವರು, ಆ ಬಾಂಡ್ಗಳ ಮುಖಾಂತರ ಕೋಟಿ ಕೋಟಿ ಲಕ್ಷಗಟ್ಟಲೆ ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಣ ಸಂಗ್ರಹಿಸಿದವರು ಇವರು, ಉದ್ಯಮಿಗಳನ್ನು ಹೆದರಿಸಿ ಕಾಂಟ್ರಾಕ್ಟ್ಗಳನ್ನು ಹೆದರಿಸಿ ಅಲ್ಲಿ ಫಂಡ್ ತಗೊಂಡವ್ರು ಇವರು. ಇದೆಲ್ಲ ಸುಪ್ರೀಂ ಕೋರ್ಟ್ದ ಆದೇಶ ಪ್ರಕಾರ ಇಡೀ ದೇಶದ ಜಗಜ್ಜಾರಾಗಿದೆ. ಇವರು ಭ್ರಷ್ಟಾಚಾರದ ಮುಖವಾಡ ಬಯಲಾಗಿದೆ. ಎಲ್ಲಿಂದ ಬತ್ತಿದೆಲ್ಲ? ಇವರು ಪ್ರಾಮಾಣಿಕರಿದ್ರ ಇವತ್ತಿಗೂ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಮಾಡಿದಂತ PM ಕೇರ್ ಫಂಡ್ ಅದ್ರ ಡಿಕ್ಲೇರೇ ಮಾಡ್ತಾ ಇಲ್ಲ. ಅದು ಯಾರು ಕೇಳಬಾರ್ದಂತ ಕಾಯ್ದೆನೇ ಮಾಡಿಬಿಟ್ಟಿದ್ದಾರೆ. ಯಾರು ಕೇಳಬಾರ್ದಂತ ಕಾಯ್ದೆ ಮಾಡಿದ್ರೆ ಮುಚ್ಚಾಕಲಿಕ್ಕೆಲ್ಲ ಭ್ರಷ್ಟಾಚಾರ ಮುಚ್ಚಾಕಲಿಕ್ಕೆ ಮಾಡಿದಂತ ಕಾಯ್ದೆ ಅದು. UPA ಸರ್ಕಾರ, ಕಾಂಗ್ರೆಸ್ UPA ಸರ್ಕಾರ ಭ್ರಷ್ಟಾಚಾರ ಹೊರಗೆ ಬರಬೇಕು, ಜನ ಭ್ರಷ್ಟಾಚಾರದಿಂದ ಮುಕ್ತರಾಗಬೇಕಂತ ತಿಳ್ಕೊಂಡು ಮಾಹಿತಿ ಹಕ್ಕು ಕಾಯ್ದೆ ತಂತು, ಲೋಕಾಯುಕ್ತ ಕಾಯ್ದೆ ತಂತು, ಲೋಕಪಾಲ್ ಕಾಯ್ದೆ ತಂತು. 12 ವರ್ಷಗಳ ಕಾಲ ಇವತ್ತು ಪ್ರಧಾನಮಂತ್ರಿ ಆದಂತವ್ರು ಒಂದು ಲೋಕಪಾಲ್ ನೇಮಕ ಮಾಡೋಕ್ಕಾಗಿಲ್ಲ ಇವತ್ತು ಭಾರತ ದೇಶದಲ್ಲಿ. ಯಾಕಾಗಿಲ್ಲ? ಇದೇ ಅಣ್ಣಾ ಹಜಾರೆ ಅವರು ಬಹಳ ಜನ ಹೋರಾಟಗಾರರು ಲೋಕಪಾಲ್ ಮಾಡಿ ಅಂತ ಹೇಳಿ ಹೋರಾಟ ಮಾಡಿದ್ರು. ಸರ್ಕಾರವನ್ನು ಲೋಕಪಾಲ್ ಮಾಡೋ ಸಲಹೆಗೇನು ಹೊಸ ಸರ್ಕಾರ ತಂದ್ರು ಬಿಜೆಪಿದು. ಆದ್ರೆ ಇವತ್ತಿಗೂ ಲೋಕಪಾಲ್ ಮಾಡಿಲ್ಲ. ಎಂತ ಅನ್ಯಾಯ! ಇದು ಯಾರು ಪ್ರಶ್ನೆ ಮಾಡಕ್ಕೆ ತಯಾರಿಲ್ಲ. ಅವ್ರು ಇನ್ನೊಬ್ಬರ ಬಗ್ಗೆನೇ ಹೇಳ್ತಾರೆ ಹೊರತಾಗಿ ತಮ್ಮದು ತಾವು ನೋಡ್ಕೊಳ್ತಾ ಇಲ್ಲ. ಅವ್ರು ಇವತ್ತಿಗೂ ಲೋಕಪಾಲ್ ಮಾಡಕ್ ರೆಡಿ ಇಲ್ಲ. ಬಿಜೆಪಿ ಅಕೌಂಟದಲ್ಲಿ ಇವತ್ತ ಅತಿ ಹೆಚ್ಚಿನ ಹಣ ಇದೆ, ದೇಣಿಗೆ ಹಣ 10,000 ಕೋಟಿಗೆ ಮೇಲ್ಪಟ್ಟು. ಮಾಹಿತಿ ಹಕ್ಕಿನಲ್ಲಿ ಲೋಕಸಭೆಯಲ್ಲಿ ಕೊಟ್ಟಂತ ಮಾಹಿತಿ ಇದು, ಸಚಿವರುಗಳು MP ಗಳಿಗೆ ಕೊಟ್ಟಂತ ಮಾಹಿತಿ ಇದು. 10,000 ಕೋಟಿ ಹಣ ಎಲ್ಲಿಂದ ಬಂತು? ಇವತ್ತು ದೆಹಲಿನಲ್ಲಿ ಬಿಜೆಪಿಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಆಫೀಸ್ ಕಟ್ಟಿದ್ದಾರೆ ಬಿಜೆಪಿದು. ಆ ಆಫೀಸ್ ಕಟ್ಟಲು ದುಡ್ಡು ಎಲ್ಲಿಂದ ಬಂತು? ಇದರ ಮಾತ್ರ ಸಂಸ್ಥೆ ಒಂದು 100 ಕೋಟಿ ರೂಪಾಯಿ, 1000 ಕೋಟಿ ಆಗಿರ್ಬೋದು, ಅಷ್ಟು ಖರ್ಚು ಮಾಡಿ RSS ಕಚೇರಿ ಕಟ್ಟಿದ್ದಾರೆ, ಕೇಂದ್ರ ಕಚೇರಿ. ಅದೆಲ್ಲಿಂದ ಬಂತು? ಎಲ್ಲ ಭ್ರಷ್ಟಾಚಾರದಿಂದ ಮಾಡಿದ್ದು. ಬಿಜೆಪಿ ಹುಟ್ಟಿದ್ದೇ ಭ್ರಷ್ಟಾಚಾರದಿಂದೇ. ಯಾಕಂದ್ರೆ ಅವರು ಪ್ರಾರಂಭ ಮಾಡಿದವರೇ ಅವರೇ ಭ್ರಷ್ಟಾಚಾರ. ಮತ್ತೆ ಹೇಳ್ತಾರೆ ಬೇರೆದವರಿಗೆ ನೀವು ಭ್ರಷ್ಟಾಚಾರ ಮಾಡಿದ್ರಿ. ಕಾಂಗ್ರೆಸ್ದವರು ಸಚಿವರನ್ನ MP ಗಳನ್ನ ಭ್ರಷ್ಟಾಚಾರದ ವಿಷಯದಲ್ಲಿ ಅರೆಸ್ಟ್ ಮಾಡಿದ್ದಿದೆ. ತಮಿಳುನಾಡಿನ ಕನ್ಮೋಳಿ ಇರ್ಬೋದು, ರಾಜ ಇರ್ಬೋದು, ಇಂದು ಬಹಳ ಜನ ಭ್ರಷ್ಟಾಚಾರದಲ್ಲಿ ಶಾಸಕರನ್ನ ಸಂಸದರನ್ನ ಅರೆಸ್ಟ್ ಮಾಡಿ ಕೇಸ್ ಹಾಕಿದ್ರು. ಅದನ್ನೆಲ್ಲ ಇವ್ರಿಗೆ ನೆನಪಿಲ್ಲ, ಅದನ್ನೆಲ್ಲ ಮಾತಾಡೋದಿಲ್ಲ ಯಾರು. ಇವೆಲ್ಲ ಎಲ್ಲಿಯೂ ಬಂದು ಒಂದು ವೇಳೆ ಪ್ರಾಮಾಣಿಕರಿದ್ರೆ ಪ್ರಧಾನಮಂತ್ರಿಗಳು PM ಕೇರ್ ಫಂಡ್ ಅನ್ನು ಡಿಕ್ಲೇರ್ ಮಾಡಬೇಕು. ಅದ್ರಾಗ ಹಣ ಎಲ್ಲಿ ಬಂತು? ಇವತ್ತಿಗೆ ಕೊರೋನಾ ಬಂದು ಎಷ್ಟು ವರ್ಷ ಆಯ್ತು? 5 ವರ್ಷಗಳ ಕಾಲ. ಅದಕ್ಕೆ ಹಣ ಎಲ್ಲಿಂದ ಬಂತು? ಎಷ್ಟು ಬಂತು? ಆಮೇಲೆ ಬಿಜೆಪಿ ದೇಣಿಗೆ ಯಾರ್ಯಾರು ಕೊಟ್ಟರು ಡಿಕ್ಲೇರ್ ಮಾಡಲಿ. ಸತ್ಯ ಹರಿಶ್ಚಂದ್ರನ ಉದರದಿಂದ ಬಂದವರು ಇದೆಲ್ಲ ಜನರ ಹತ್ರ ಬಿಚ್ಚಿಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಈಗ ಡಾಕ್ಟರ್ ರವಿ ಬರದವರು ಮಾತಾಡ್ತಾರೆ.